ಕೇಳಬೇಡಿ ನಮಗೂ ನೀವು ಕೊಡಬೇಡಿ ವಿ ಆರ್ ಜಾಲಿ ಬ್ಯಾಚುಲರ್ಸ್ ಕೊಳಕು ಅಂತ ಬೈದ್ಬಿಟ್ಟು ಒಳಗೆ ಕೊಳಕ ಇರಬೇಡಿ ಕೆಸರಲ್ಲಿರೋ ಕಮಲ ನಾವು ವಿ ಆರ್ ಜಾಲಿ ಬ್ಯಾಚುಲರ್ಸ್ ಸಂಜೆ ತನಕ ಸಂತ ಸಂಜೆ ಮೇಲೆ ಯಾಕೋ ಏಕಾಂತ ಕಾರಣ ಕೇಳಬೇಡಿ ನೀವು ಯಾಕಂತ ಜಾಲಿ ಬ್ಯಾಚುಲರ್ಸ್. ಬ್ರಹ್ಮ ವಿಷ್ಣು ಮಹೇಶ್ವರ ಚಚೆ ಅವರಂತೂ ಅಲ್ಲ. ಆದರೂ ಇದು 3 ಜನ ಹುಡುಗರದೇ ಕತೆ. 3 ಬಿಟ್ಟು ವಯಸ್ಸಲ್ಲಿ ಯಾರ ಮಾತು ಕೇಳದೇ ಇರೋ ಹುಮ್ಮಸ್ಸಲ್ಲಿ ಇವರದ್ದೇ ದಾರಿಲಿ ಹೋಗ್ತಾ ಇದ್ದಾರೆ. ನೋಡೋಣ ಏನಾದರೂ ಕಿತ್ತು ದಬಾಕ್ತಾರಾ ಇಲ್ಲ ಊರು ಬಿಟ್ಟು ಓಡೋಗ್ತಾರ. ಚಾಕು ಅರಿತಾ ಇಲ್ಲ ಕಣಪ್ಪ. 5 ನಿಮಿಷದಲ್ಲಿ ಅಡಿಗೆ ರೆಡಿ. ಮಗ ಸೌಂಡ್ ಇಲ್ದಂಗೆ ಒಗ್ಗರಣೆ ಹಾಕಕ್ ಬರಲ್ವೇನೋ? ಸೌಂಡ್ ಇಲ್ದೆ ಒಗ್ಗರಣೆ ಹಾಕಕ್ ನಳಮರಾಜನ್ ಕೈಲೂ ಆಗಲ್ಲಪ್ಪ. ಮಗ ಏನೋ ಮಗ 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 ಏನ್ ಹೇಳು? ಏನೋಲೋ ಘಾಟಿರೋ ಮೆಣಸಿನ್ಕಾಯಿ ಹಾಕಿದ್ಯಲ್ಲ, ನನ್ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯೋ ಹೆಂಗೆ? ಇವನ್ ಯಾವ ಸೀಮೆ ಆಸಾಮಿನೋ ಇವನು ಘಾಟಿಲ್ದೆ ಮೆಣಸಿನ್ಕಾಯಿ ಹಾಕ್ಬೇಕಂತ ಸೌಂಡ್ ಇಲ್ದೆ. ಮೆಣಸಿನ್ಕಾಯಿ ಆಗಿರೋದಕ್ಕೆ ಜಸ್ಟ್ ಕೆಮ್ಮು ಬಂದಿರೋದು, ಏನ್ ಹಾರ್ಟ್ ಹೊಡೆದ್ ರಕ್ತ ಬಂದಿಲ್ಲ ತಾನೇ? ಸಿಡಿತಾ ಇರೋದಲ್ಲ ಮಗ ಇಲ್ಲಿ. ಅದೇನಂತ ಹೇಳು? ಏನಾಯ್ತು ಅಂದ್ರೆ ನಿಖಿಲ್, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ನನ್ನ ಡ್ರೆಸ್ ಚೆನ್ನಾಗಿದ್ಯಾ? ನೋಡಿದ್ಯಾ? ಸಿರಿ, ನೀನ್ ಏನ್ ಹಾಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತೀಯಾ. ಅದ್ರಲ್ಲಿ ನೋಡೋದೇನಿದೆ ಹೇಳು? ನನಗೆ ಹೇಳ್ತಾ ಇದೆಯೋ ಇಲ್ಲ ಅದನ್ನ ಲ್ಯಾಪ್ಟಾಪಿಗೆ ಹೇಳ್ತಿದ್ಯೋ? ಆಯ್ತು ಬಿಡು, ಹೋಗ್ಲಿ. ಇಲ್ಲಿ ನೋಡು, ಇನ್ಸ್ಟಾಗ್ರಾಮಲ್ಲಿ ನಮ್ಮ ಆನಿವರ್ಸರಿಗೆ ನಮ್ಮ ಕ್ಲೋಸ್ ಫ್ರೆಂಡ್ ಲಿಸ್ಟಲ್ಲಿರೋರು ಎಲ್ಲರೂ ವಿಶ್ ಮಾಡಿದ್ದಾರೆ. ನೋಡಿದ್ಯಾ? ಅವರಿಗೆ ಇದನ್ನ ಬಿಟ್ಟು ಬೇರೆ ಏನ್ ಕೆಲಸ ಇದೆ? ನಿನಗ್ ಬಾರಿ ಗನಂದಾರಿ ಕೆಲಸ ಏನಿದೆ? ಇವತ್ ನಮ್ ಸೆಕೆಂಡ್ ಲವ್ ಆನಿವರ್ಸರಿ, ಒಂದ್ ವಿಶ್ ಆದ್ರೂ ಮಾಡಿದ್ಯಾ? ನಮ್ಮ ಆನಿವರ್ಸರಿನ ನಾವೇ ವಿಶ್ ಮಾಡ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಮತ್ ಏನ್ ಚೆನ್ನಾಗಿರುತ್ತೆ ನಿಂಗೆ? ಬೇರೆ ಯಾವ್ದಕ್ಕೂ ಟೈಮ್ ಇಲ್ಲ. ಚೆನ್ನಾಗಿ ಲ್ಯಾಪ್ಟಾಪ್ ತಗೊಂಡು ಕೂತು ಅಂದ್ರೆ ಕೂತ್ಯಾ ಕೂತ್ಕೊಂಡು. ಬೇಬ್, ನೆಕ್ಸ್ಟ್ ಇಯರ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ, ಓಕೆನಾ? ನಿನ್ ಲೈಫು ದಿನಕ್ಕೂ ಬ್ಯುಸಿ ಆಗ್ತಿದೆ, ಆದ್ರೆ ನನಗ್ ಕೊಡಕ್ಕೆ ನಿನ್ನ ಹತ್ರ ಸ್ವಲ್ಪನೂ ಟೈಮ್ ಇಲ್ಲ ಅಲ್ವಾ? 2 ವರ್ಷದಿಂದ ನೀನ್ ನನ್ನನ್ನು ಇಷ್ಟೇನ ಅರ್ಥ ಮಾಡ್ಕೊಂಡಿದ್ದು? ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಪ್ಪ. ಮೊದ್ಲೆಲ್ಲ ನನ್ ಮನೆಯಿಂದ ಇನ್ನೂ ಕಾಲ್ ಆಚೆ ಇಡಕ್ಕಿಲ್ಲ, ನೀನೇ ಬಂದು ನನ್ನನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ದೇನು. ಆದ್ರೆ ಇವಾಗ ನಿನ್ ಪಕ್ಕ ಕೂತಿದ್ರು ನನ್ ಮುಖ ಸಹ ನೋಡಲ್ಲ. ಅದೆಲ್ಲ ಅವಾಗ, ಇವಾಗ ಕಾಲ ಬದಲಾಗಿದೆ. ಟೈಮ್ ಜೊತೆಗೆ ಲೈಫು ಬದಲಾಗ್ತಿದೆ. ಕಾಲ ಬದಲಾಗಿದೆ ಏನದ್ರರ್ಥ? ನಾನ್ ದುಡಿದ್ರೆ ತಾನೆ ನಮ್ ಲೈಫ್ ತುಂಬಾ ಚೆನ್ನಾಗಿರೋದು. ಸ್ಟಾಪ್. ನಿನ್ ಇನ್ಕಮ್ ಇಂದ ನಾನೇನ್ ಡಿಪೆಂಡ್ ಆಗಿ ಕೂತಿಲ್ಲ ಇಲ್ಲಿ. ಐ ಆಮ್ ಆನ್ ಇಂಡಿಪೆಂಡೆಂಟ್ ವಿಮೆನ್. ನನ್ ಕಾಲ್ ಮೇಲೆ ನಿಂತ್ಕೊಳ್ಳೋ ಹಕ್ಕು ನನಗಿದೆ. ನೀನ್ ಬಿಹೇವ್ ಮಾಡ್ತಿರೋ ರೀತಿ ನನಗೆ ಇಷ್ಟ ಆಗ್ತಾ ಇಲ್ಲ ನಿಖಿಲ್. ನಾನು ಯಾಕಾದ್ರೂ ರಿಲೇಶನ್ಶಿಪ್ ಬಂದು ಅಂತ ಅನಿಸ್ತಾ ಇದೆ. ವಾಟ್ ಡು ಯು ಮೀನ್? ಐ ಮೆಂಟ್ ವಾಟ್ ಐ ಸೆಡ್. ಐ ನೀಡ್ ಸಮ್ ಬ್ರೇಕ್. ಐ ನೀಡ್ ಟು ಮೂವ್ ಆನ್. ಸಿರಿ, ರಿಲ್ಯಾಕ್ಸ್. ನಾವಿಲ್ಲಿ ಬಂದಿರೋದು ಸೆಕೆಂಡ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡೋದಕ್ಕೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇದು ಬರೀ ನಮ್ ಸೆಕೆಂಡ್ ಆನಿವರ್ಸರಿ ಅಲ್ಲ. ದಿಸ್ ವಿಲ್ ಬಿ ಅವರ್ ಲಾಸ್ಟ್ ಅಂಡ್ ಗುಡ್ ಬೈ. ಸಿರಿ, ಒಂದ್ ಸೆಕೆಂಡ್. ಆ ವಾಚ್ ನಾನು ಕೊಟ್ಟಿದ್ದಲ್ವಾ? ಕೊಡು ವಾಪಸ್ಸು. ಕೊಡು ವಾಪಸ್ಸು ಒಂದೇ. ನಿನ್ಗೆ ಲಾ ಗೊತ್ತಿಲ್ಲ ಅನ್ಸುತ್ತೆ. ನೀನ್ ಕುಡ್ದಿರೋದನ್ನ ನೀನೇ ಪೇ ಮಾಡ್ಬೇಕು. ಪೇ ಮಾಡು. ಅದನ್ನ ಪೇ ಮಾಡೋ ಯೋಗ್ಯತೆನೂ ನನ್ಗಿಲ್ಲ ಅಂತ ಅನ್ಕೋಬೇಡ. ಗೆಟ್ ಲಾಸ್ಟ್. ಸೂಪರ್ ಕಣ. ಜೀವನದಲ್ಲಿ ಫಸ್ಟ್ ಟೈಮ್ ಒಂದ್ ಒಳ್ಳೆ ಕೆಲಸ ಮಾಡಿದ್ಯಾ. ಏನು? ಅದೇ ಆ ಹುಡುಗಿ ಕೈಯಲ್ಲಿ ಬಿಲ್ ಕೊಡ್ಸಿರೋದು. ಐ ಆಮ್ ಇಂಡಿಪೆಂಡೆಂಟ್ ವಿಮೆನ್ ಅಂತ ಬಿಲ್ ಕೊಡದೆ ಓಡೋದ್ಲು. ಅವಳು ಕೊಡ್ತೀನಿ ಅಂದಿದ್ದು ಬಿಲ್ನಲ್ಲ, ಕೈನ. ಏನ್ರಲ್ಲ? ಪ್ರತಿಯೊಬ್ಬ ಗಂಡ್ಮಕ್ಳು ಹುಡುಗಿ ಕೈ ಕೊಟ್ಟಾಗ, ಅಪ್ಪ ಅಮ್ಮ ಬೈದಾಗ, ಕೆಲಸ ಹೋದಾಗ, ಕೆಲಸ ಸಿಕ್ಕಿದಾಗ, ಖುಷಿಯಾದಾಗ, ಬೇಜಾರಾದಾಗ ಮಾಡೋ ಒಂದೇ ಒಂದು ಕೆಲಸ, ಹೇಳೋ ಒಂದೇ ಒಂದು ಮಾತು. ಬಾಗುರು ಎಣ್ಣೆ ಹೊಡಿಯನ?
ಏಯ್ ನಿಂತೋಳ ನಾನು ಬರ್ತೀನಿ. ಏಯ್ ನಾನು ಎಣ್ಣೆ ಒಡ್ಸಿದ್ದೀನಿ ಅಂದಮೇಲೆ ನಾನು ನೀನು ಕೇಳಲೇಬೇಕಾ? ಅವಳು ನಾ ಮರೆಯೋದಕ್ಕೆ ಆಗ್ತಿಲ್ಲ ಮಚ್ಚ. ಮುಂಚೆ ಎಲ್ಲ ಅವಳು ಕೊಟ್ಟಿರೋ ವಾಚ್ನ ಹಾಕ್ಕೊಂಡು ಅದನ್ನು ಕಿಸ್ ಮಾಡಿ ಮಲ್ಕೊಳ್ತಿದ್ದೆ. ಈಗ ನನ್ನ ಕೈಯು ಬೋಳಾಗಿದೆ, ಅವಳ ನೆನಪಲ್ಲಿ ನನ್ನ ಹಾರ್ಟ್ ಹೊಡೆದು ಹೋಳಾಗಿದೆ. ಐ ಕಾಂಟ್ ಫರ್ಗೆಟ್ ಹರ್ ಆ್ಯಂಡ್ ಫರ್ಗಿವ್ ಹರ್. ನನ್ನ ಮಗಳ. ಏಯ್ ಈ ಲವ್ ಮಾಡೋರಿಗೆಲ್ಲ ಒಂದು ನೀತಿ ಕತೆ ಹೇಳ್ತೀನಿ ಕೇಳ. ಒಂದೂರಲ್ಲಿ ಒಂದು ಬೀದಿ ನಾಯಿ ಇತ್ತು, ಇನ್ನೊಂದೂರಲ್ಲಿ ಒಂದು ಹೆಣ್ಣು ನವಿಲಿತ್ತು. ಈ ಬೀದಿ ನಾಯಿ ಹೆಣ್ಣು ನವಿಲನ್ನ ಲವ್ ಮಾಡ್ತು. ಒಂದಿನ ಹೋಗಿ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಕಣೆ ಅಂತು. ಆ ನವಿಲು, ಲೇ ನೀನೇ ಬೀದಿ ನಾಯಿ, ನನ್ನನ್ನು ಹೆಂಗೋ ಸಾಕ್ತೀಯಾ, ಯಾಕಿಷ್ಟ ಅಂತ ಕೇಳ್ತು. ಅದಕ್ಕೆ ಆ ನಾಯಿ ಹೇಳ್ತು, ಈ ನಿನ್ ರೆಕ್ಕೆ ಪುಕ್ಕ ಗರಿ ನಿನ್ ಸೌಂದರ್ಯ ನನ್ ತುಂಬಾ ಕಾಡ್ತಾ ಇದೆ ಕಣ, ನಿನ್ನ ನಾನು ಭಿಕ್ಷೆನಾದ್ರೂ ಬೇಡ ಸಾಕ್ತೀನಿ ಅಂತ. ಅರ್ರೆ ನಾನು ಭಿಕ್ಷೆ ಬೇಡ ಸಾಕ್ತೀನಿ ಅಂತಲ್ಲ ಅಂತ ಆ ನವಿಲಿ ಖುಷಿ ಆಗ್ಬಿಟ್ಟು ಅವ್ನ ಪ್ರೀತಿನ ಒಪ್ಕೊಂಡ್ಬಿಡ್ತು. ಒಂದಿನ ಮದ್ವೆನೂ ಆಗ್ಬಿಟ್ಟು ಅಲ್ಲಿಗೆ ಒಂದು ಒಳ್ಳೆ ಡ್ಯೂಯೆಟ್ ಸಾಂಗ್ ಎಂಡ್ ಆಗೋಷ್ಟರಲ್ಲಿ 1 ಇಯರ್ ಕಳೆದೇ ಹೋಗಿತ್ತು. ಆ ನವಿಲು ಬೇಜಾರಲ್ಲಿ ಒಂದು ಕಡೆ ಕೂತಿತ್ತು. ಈ ನಾಯಿ ಹೋಗಿ ಕೇಳ್ತು, ಯಾಕೆ ಚಿನ್ನಿ ಬೇಜಾರಲ್ಲಿದೆಯಾ? ಆಗ ಒಂದೇ ಒಂದು ನವಿಲ್ಗರಿ ತಂದು ಕೊಡ್ತೀಯಾ ಅಂತ ಆ ನಾಯಿನ ಕೇಳ್ತು. ನಾಯಿ ಫಸ್ಟ್ ಟೈಮ್ ನನ್ನ ಹೆಂಡತಿ ಏನೋ ಕೇಳಿದಾಳಲ್ಲ ಅಂತ ಸೀದಾ ಕಾಡು ಮೇಡು ಬೆಟ್ಟ ಗುಡ್ಡ ಎಲ್ಲ ಹತ್ಕೊಂಡು ಹೋಗುತ್ತೆ. ಒಂದು ಗಂಡು ನವಿಲು ರೆಕ್ಕೆ ಬಿಚ್ಕೊಂಡು ಕುಣಿತಾ ಇರುತ್ತೆ. ಅಪ್ಪ ಸ್ವರ್ಗ ಸಿಕ್ತಂಗಾಯ್ತಲ್ಲ ಅನ್ಕೊಂಡು ಆ ನವಿಲ್ ಹತ್ರ ಹೋಗಿ ನಂಗೆ ಒಂದೇ ಒಂದು ಗರಿ ಕೊಡ್ತೀಯಾ, ನನ್ನ ಹೆಂಡತಿ ತುಂಬಾ ಆಸೆ ಪಡ್ತಾ ಇದ್ದಾಳೆ ಅಂತ ಕೇಳ್ತು. ಅದಕ್ಕೆ ಆ ಗಂಡವಿಲು, ಲೋ ನನ್ನ ಗರಿ ಕಿತ್ರೆ ನಂಗೆ ನೋವಾಗಲ್ವೇನೋ, ಒಂದು ಕೆಲಸ ಮಾಡು, ನಾನೇ ನಿನ್ನ ಜೊತೆ ಬರ್ತೀನಿ, ಬಂದ್ಬಿಟ್ಟು ಅವಳ ಮುಂದೆ ಕುಣಿತೀನಿ, ಖುಷಿ ಆಗುತ್ತಲ್ವಾ ಅಂತು. ಆಹಾ ಒಳ್ಳೆ ಐಡಿಯಾ ಅಂತ ಹೇಳಿ ಆ ನಾಯಿ ಆ ನವಿಲನ್ನ ಕರ್ಕೊಂಡು ಸೀದಾ ಅವನ ಹೆಂಡತಿ ಮುಂದೆ ನಿಲ್ಸಿ ಕುಣಿಯಕ್ ಬಿಡ್ತು. ಹೆಣ್ಣವಿಲ್ ನೋಡ್ತಾ ಇದೆ, ಅದು ಕುಣಿತಾ ಇದೆ. ಒಂದ್ಸರಿ ತನ್ನ ಗಂಡನ ಕಡೆ ನೋಡ್ಬಿಟ್ಟು, ಅಯ್ಯೋ ದೇವ್ರೆ, 1 ವರ್ಷ ಈ ಬೀದಿ ನಾಯಿ ಡೊಂಕು ಬಾಲದ ನಾಯಿ ಜೊತೆ ನನ್ನ ಜೀವನ ಕಳದ್ನ ಅಂತ ಕೊರಗ್ತಾ ಗಂಡವಿಲನ್ನ ನೋಡ್ತಾ ನೋಡ್ತಾ ಅದಕ್ಕೆ ಗೊತ್ತಿಲ್ದಂಗೆ ಗಂಡವಿಲ್ ಜೊತೆ ಲವ್ ಆಗಿ ಓಡೋಗ್ಬಿಡ್ತು. ಬೀದಿ ನಾಯಿ ಅನಾಥ ಮಚ್ಚ. ಲೇ ಮಚ್ಚ, ಇದ್ರ ನೀತಿ ಏನು ಅಂತ ಅರ್ಥ ಆಯ್ತೇನೋ? ಲೇ ಈ ಹೆಣ್ಮಕ್ಳಿಗೆ ಬೇಕಾಗಿರೋದು ನಮ್ಮಂತ ನಿಯತ್ತಿನ ನಾಯಿಗಳಲ್ಲ ಕಣೋ. ಇವ್ರು ಹೇಳ್ದಾಗ ಗರಿ ಬಿಚ್ಚಿ ಕುಡಿಯೋ ಗಂಡು ನವಿಲು. ನೀನು ನಾನು ಅವನು ಈ ಹುಡುಗಿರಿಗೆ ಬೀದಿ ನಾಯಿ ಮಚ್ಚ, ಬೀದಿ ನಾಯಿ. ಡುಮ್ಮ ಡುಮ್ಮ ದಡಿಯ. ಅಯ್ಯೋ ಬೈತವ್ರೆ, ಕ್ಯಾಬ್ ಬಂದಿದೆ ಅಂತೆ. ಓಹೋ, ಇದು ವಿಷಯ. ಅಲ್ಲೇ ಕಣ, ಯಾವಾಗ್ಲೂ ಗಾಡಿನ ಬೇಸ್ಮೆಂಟ್ ಅಲ್ಲಿ ನಿಲ್ಸಿರೋನಿಗೆ ಕವರ್ ಹಾಕೋ ಶೋಕಿ ಯಾಕೆ? ಏನಿ ಮಾತಿನ ಅರ್ಥ? ಸರಿ, ಇದನ್ನ ತಗೊಂಡು ಎಲ್ಲಿಗೆ ಹೋಗಿದ್ದೆ? ಎಲ್ಲೋ ಸರಿಯಾಗಿ ಮಂಗಳಾರತಿ ಆದಂಗಿದೆ. ಅವಳಿಗೆ ಹೆವಿ ಕೊಬ್ಬು ಮಗ. ಯಾರಿಗೋ? ಅದೇ ನಾನು ಮೆಸೇಜ್ ಮಾಡ್ತಿದ್ನಲ್ಲ, ಮೀಟ್ ಮಾಡಕ್ ಹೋಗಿದ್ದೆ. ಫಸ್ಟ್ ಮೀಟಿಂಗ್ ಅಲ್ಲೇ ಕಂಡಮ್ ತಗೊಂಡೋಗಿದ್ದೆ. ಲೇ ನೀನ್ ಅಸಾಮಾನ್ಯರಲ್ಲ, ಅಸಾಮಾನ್ಯ ಕಣಲ್ಲ. ನಾನೇನ್ ಮಾಡಿಲ್ಲ ಗುರು, ನಾನ್ ಮೆಸೇಜ್ ಮಾಡ್ಬೇಕಾದ್ರೆ ಲೆಟ್ಸ್ ಹಾವ್ ಫನ್ ಅಂದೆ, ಅವಳು ಓಕೆ ಅಂದ್ಲು, ತಗೊಂಡೋದೆ. ನೀನ್ ಯಾವ ಫನ್ ಅಂದ್ಯೋ, ಅವಳು ಯಾವ ಫನ್ ಅನ್ಕೊಂಡ್ಲೋ? ಒಟ್ನಲ್ಲಿ ಗಂಡ್ಮಕ್ಳು ಮರ್ಯಾದಿನ 3 ಕಾಸಿಗೆ ಹರಾಜಿಗೆ ಹಾಕ್ ಬಂದೆ ಅನ್ನು. ಮರ್ಯಾದೆ ಹೋಗೋಂತ ಕೆಲ್ಸ ಏನ್ ಮಾಡಿಲ್ಲ ಗುರು. ನಾವಿಬ್ರು ಮಾತಾಡ್ತಾ ಇದ್ವಾ, ಒಂದ್ ಹುಡ್ಗಿ ರಪ್ ಅಂತ ಪಾಸ್ ಆದ್ಲು. ಚೆನ್ನಾಗಿದ್ದಾಳಲ್ಲ ಅನ್ಬಿಟ್ಟು ನಾನು ನೋಡ್ದೆ. ಅದಕ್ಕೆ ಯೋರ್ ಅ ಕ್ರೀಪ್, ಯೋರ್ ಸೋ ಚೀಪ್ ಅನ್ಬಿಟ್ಟು ಎದ್ದೋಗ್ಬಿಡೋದಾ? ನೀನು ಚೆನ್ನಾಗಿರೋ ಹುಡುಗಿನ ಸುಮ್ನೆ ನೋಡೋ ಮಗ. ಲೇ ಕಣ್ಣಲ್ಲೇ ಎಲ್ಲ ಮಾಡ್ಕೊಂಡಿರ್ತೀಯ, ಅದಕ್ಕೆ ಅವಳು ಉಗ್ದೋಗಿರ್ತಾಳೆ. ಮಗ ಮುಂಚೆನೆ ತಲೆ ಕಟ್ಟಿದ್ದೆ, ತಿಕಾ ಉರ್ಸ್ಬೇಡ, ತಿಕಾ ಮುಚ್ಕೊಂಡು ಹೋಗು. ಸರ್, ನಿಮ್ಗೆ ಎಷ್ಟು ಸತಿ ಹೇಳಿದ್ದೀನಿ ಸರ್, ನಾನು ಕಾರ್ ಪಾರ್ಕ್ ಮಾಡೋ ಕಡೆ ಮಾಡಬೇಡಿ ಅಂತ. ಒಂಚೂರು ತೆಗಿರಿ ಸರ್. ಹೋಗಲಿ ಪ್ಲೀಸ್ ಸರ್, ಒಂಚೂರು ತೆಗಿರಿ. ಜಾಗ ಏನು ನಿಮ್ಮ ಅಪ್ಪಂದ? ಏಯ್, ತಿಕಾ ಮುಚ್ಕೊಂಡು ತೆಗಿತೀಯ ತೆಗಿಯಲ್ವಾ? ಏಯ್, ಬೇಕಾದ್ರೆ ನೀನೇ ತಕ್ಕೊಳ್ಳ. ಐತೆ ಮಕ್ಕಳ ನಿಮಗೆ.
ಹೇಯ್ ಬಾ 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 ಬೇಗ ಬಾ, ಯಾರಾದ್ರೂ ನೋಡ್ಬಿಡ್ತಾರೆ ಇಲ್ಲಿ. ಯಾರನ್ನೋ ಮೇಲ್ಗಡೆ ಕರ್ಕೊಂಡೋದಂಗೆ ಆಯ್ತಲ್ಲ ಈ ನನ್ನ ಮಕ್ಕಳು. ಬಾ 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 ಒಳಗ್ ಬಾ. ನನ್ನ ಮಕ್ಕಳ ಹಿರಿ ಓನರಿಗೆ ಫೋನ್ ಮಾಡ್ತೀನಿ, ಸಿಗಾಕಿಸ್ತೀನಿ ಇವತ್ತು. ಈ ನೆಟ್ವರ್ಕ್ ಬೇರೆ ಸಿಗ್ತಾ ಇಲ್ಲ ಇಲ್ಲಿ. ಇರು ಏನ್ ಕರ್ಮ ಸರ್ ಇದು? ಥೂ, ಆ ಮೇಲ್ಗಡೆ ಮನೆಯವರು ಹುಡುಗರು ಯಾವಾಗ್ಲೂ ಯಾರನ್ನಾರು ಕರ್ಕೊಂಡು ಬರ್ತಾನೆ ಇರ್ತಾರೆ ಸರ್. ಬನ್ನಿ ಸರ್ ಬೇಗ. ಯಾರಮ್ಮ ನೀನು? ಹೋಗಲ್ಲ ಹೋಗು ಬಾಳ್. ಇವಳು ಬೇರೆ ಒಟ್ಬಿಟ್ಲು. ಓನರ್ ಇನ್ನೂ ಬಂದಿಲ್ಲ. ಅಯ್ಯೋ ಛ. ಎಲ್ಲಿ ಸರ್ ಅವರು? ಸರ್ ಜಸ್ಟ್ ಮಿಸ್ಸು ಸರ್. ನೀವು ಒಂದು 5 ನಿಮಿಷ ಮುಂಚೆ ಬಂದಿದ್ದಿದ್ರೆ ಆ ರೆಡ್ ಡ್ರೆಸ್ ಹಾಕೊಂಡಿರೋಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೋದಾಗಿತ್ತು ಸರ್. ನೀವು ಇಲ್ಲೇ ಇರಿ, ನಾನು ಹೋಗಿ ವಿಚಾರಿಸ್ಕೊಂಡ್ಬರ್ತೀನಿ. ಇವತ್ತು 2 ತೀರ್ಮಾನ ಮಾಡೇ ಮಾಡ್ತೀನಿ. ಓಹೋ ಏನ್ ಲಿಲ್ಲಿ ಪುಟ್ಟು ನೀನಿಲ್ಲಿ? ಯಾವುದೋ ಅದು ಮಾಲು ನನಗೆ ಹೇಳ್ದೇನೆ ಕರೆಸಿದ್ಯಾ? ನಿಂಗೆ ಹೆಂಗೆ ಗೊತ್ತಾಯ್ತು? ಇದನ್ನಲ್ಲಪ್ಪ ಮೃದಂಗ ರಾಜು. ನಾನು ಕಾಲ್ ರಿಸೀವ್ ಮಾಡಿದೆ, ಓಕೆ. ನಮ್ಮಪ್ಪ ಮಾಡಿದಿದ್ರೆ 3 ಜನಕ್ಕೂ ಸ್ಟೇಷನ್ ಮೆಟ್ಲು ಹಚ್ಸಿರೋನು. ಹೋಗ್ಲಿ ಬಿಡು, ಆಗಿದ್ದಾಯ್ತು. ಗೊತ್ತು ಬೇಡನಲ್ಲ ಕರ್ಸೋದಕ್ಕೆ. ಲೋ, ಅವ್ರು ಇಲ್ದಿದ್ದಾಗ ಕರ್ಸ್ದೆ ಯಾವಾಗ್ಲೂ ಕರ್ಸ್ಲಿ ನಾನು? ಏನೋ ಎಲ್ಲ ಸುಖ ಅಂತೇನಾ? ಲೋ ಲಿಲ್ಲಿ ಪುಟ್ಟು, ನಾನು ಆಲ್ರೆಡಿ ಟೆನ್ಷನ್ ಅಲ್ಲಿದ್ದೀನಿ, ನೀನು ಬಂದು ತಲೆ ತಿನ್ಬೇಡ, ಒಯ್ತಾರ. ಯಾಕೋ ಸ್ವರ್ಗದಲ್ಲೇ ತೇಲಾಡ್ತಾ ಇದ್ಯಾ? ಭೂಮಿಗೆ ಬರೋಕೆ ಇಷ್ಟ ಇಲ್ವಾ? ನನ್ನ ಮಗನೇ, ಇನ್ನೊಂದು 2 ನಿಮಿಷ ಇಲ್ಲೇ ಇದ್ರೆ ಹೂತಾಕ್ಬಿಡ್ತೀನಿ ನಿನ್ನ. ಹೋಗ ಹೂತಾಕೋ, ಅವ್ನು ಹೂತಾಕಪ್ಪ. ಅಪ್ಪ ತಂದೆ, ನೀನೇನಾದ್ರೂ ಮ್ಯಾನೇಜ್ ಮಾಡು, ಹೋಗಪ್ಪ. ಇದೇ ಲಾಸ್ಟು. ಇದನ್ನೇ ಲಾಡ್ಜ್ ಅನ್ಕೊಂಡಿದ್ದೀರಾ, ಏನ್ ಅನ್ಕೊಂಡಿದ್ದೀರಾ? ಸರಿಯಾಗಿ ಗ್ರಾಚಾರ ಬಿಡ್ತೀವಿ ಸರ್. ನಾನಿಲ್ಲ ಅಂದ್ರೇನು, ನಮ್ಮವ್ರು ಇದ್ದಾರೆ. ಇಂಥ ವಿಚಾರಕ್ಕೆಲ್ಲ ನಮ್ಮ ಅಪ್ಪನ ಕಾಲ್ ಮಾಡ್ಬಿಡಿ ಸರ್. ಅವರಿಗೆಲ್ಲ 1000 ಟೆನ್ಷನ್ ಇರುತ್ತೆ, ಎಲ್ಲದಕ್ಕೂ ಓಡಾಡ್ಕೊಂಡು ಬರೋಕ್ಕಾಗಲ್ಲ ಸರ್. ನನ್ನ ನಂಬರ್ ತಗೊಳ್ಳಿ ಸರ್. ನೀವು ಇಂಥ ಏನೇ ವಿಚಾರ ಇದ್ರು ಟಕ್ಕ ನಂಗೆ ಫೋನ್ ಮಾಡಿ ಸರ್. 5 ನಿಮಿಷ ಇಲ್ಲಿರ್ತೀನಿ. ವಾವ್, ನೀನು ಹಾಕಿರೋ ಮುಗ್ಬಿಟ್ಟಿದೆಯಲ್ಲ, ಬಹಳನೇ ಸೂಪರ್ ಆಗಿ ಕಾಣುತ್ತೆ. ಹಾಯ್, ಇವಳು ನನ್ನ ಫ್ರೆಂಡ್ ಅನನ್ಯ ಅಂತ. ಚೆನ್ನಾಗಿದ್ದಾರೆ ನಿನ್ನ ಫ್ರೆಂಡು ಅಂತ ಹೇಳಲೇ ಇಲ್ಲ. ಸೊ ಶೂಟ್ ಲೊಕೇಶನ್ ಫೈನಲೈಸ್ ಆಗಿದೆ. ಇನ್ನು ಕಾಸ್ಟ್ಯೂಮ್ಸ್ನ ಫಿಕ್ಸ್ ಮಾಡಿದ್ರೆ ಡೇಟನ್ನು ಫಿಕ್ಸ್ ಮಾಡ್ಬೋದು. ರೆಫರೆನ್ಸಸ್ ಇದೆಯಾ? ಇದೆ. ಬ್ಲೂ ಆ್ಯಂಡ್ ವೈಟ್. ಇದು ನೋಡಿ, ಇದು ನನಗೆ ಆ್ಯಕ್ಚುಲಿ ಇಷ್ಟ ಆಗಿರೋದು. ಇದು ಚೆನ್ನಾಗಿದೆ. ಅಲ್ಲಿ ನೋಡಿ, ಇದು ಬ್ಲೂ ಮತ್ತೆ ವೈಟ್ ಕಾಂಬಿನೇಷನಲ್ಲಿದೆ. ಇಲ್ಲ, ಇವಳು ಸ್ವಲ್ಪ ಚಬಿದಾಡಲ್ಲ, ಇವಳಿಗೆ ಚೆನ್ನಾಗಿ ಕಾಣಲ್ಲ. ಹಾಗಿದ್ರೆ ಸೂಪರ್ ಆಗಿ ಕಂಡಿರೋದು. ಒಂದ್ ಸೆಕೆಂಡ್, ಹೋಗ್ಬಾ, ಆರಾಮಾಗಿ ಮಾತಾಡ್ತಾ ಇರ್ತೀವಿ. ಇದು ನೋಡಿ, ಪರ್ಪಲ್ ವೈಟ್. ಯೋಗ ಕ್ಲಾಸಿಗೆ ಹೋಗ್ತೀರಾ ಅನ್ಸುತ್ತೆ. ನಾನು ಯೋಗ ಕ್ಲಾಸ್ ಹೋಗ್ತೀನಿ, ಅವ್ರನ್ನೂ ಕಳಿಸ್ತೀರಾ? ಯಾಕ್ರಿ ಫ್ಲರ್ಟ್ ಮಾಡ್ತಿದ್ದೀರಾ? ಫ್ಲರ್ಟ್ ಅಲ್ಲ, ನಿಮ್ಮ ನಂಬರ್ ಕೊಡಿ. ಅದು ಕಾಸ್ಟ್ಯೂಮ್ ರೆಫರೆನ್ಸಸ್ ಅದು ಇದು ಅಂತ ಎಲ್ಲ ಇರುತ್ತಲ್ಲ. ಅವಳ ನಂಬರ್ ನನ್ನ ಹತ್ರ ಇದೆ, ಅವಳ ಹತ್ರ ನಾನೇ ಮಾತಾಡ್ತೀನಿ. ಅನನ್ಯ, ಹಲೋ. ಹಾಯ್, ಎಲ್ಲೇ ಇದೆಯಾ? ನಾನು ಕೆಫೆಗೆ ಬಂದಿದ್ದೆ, ಮೀಟಿಂಗ್ ಇತ್ತು, ಮುಗಿಸ್ಬಿಟ್ಟು ಹೋಗ್ತಾ ಇದ್ದೀನಿ. ಹೌದಾ? ನಾನು ಇಲ್ಲೇ ಹತ್ರದಲ್ಲೇ ಇದ್ದೀನಿ, ನಿನ್ನನ್ನು ಪಿಕ್ ಮಾಡ್ಕೊಂಡು ಹೋಗ್ತೀನಿ, ನೀನು ಅಲ್ಲೇ ಇರು.